ಇಡೀ ದೇಶಕ್ಕೆ ಹೇಳ್ತಾ ಇದೆ. ಇಬ್ಬಾಗ ಆಗಬೇಕಾ ದೇಶ? ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿರೋದನ್ನು ಪ್ರಶ್ನೆ ಮಾಡಬೇಕು. ಆದರೆ ಪ್ರಶ್ನೆಯಾಗಿ ಉಳಿದುಕೊಳ್ಬೇಕು ವಿನಃ ಬೇರೆಯವರ ಮಾತಿಗೆ ಒಂದು ರೀತಿಯಲ್ಲಿ ಬೇರೆಯವರ ಬಾಯಿಗೆ ಮಾತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಚರ್ಚೆಗಳಾಗ್ತಾ ಇದೆ. ಚರ್ಚೆನ ಶುರು ಮಾಡೋಣ. ನಾವು BJP ವಕ್ತಾರಿಂದನೇ ಶುರು ಮಾಡೋಣ. ಸುರಭಿ ಅವರೇ, ಇವತ್ತು DK ಸುರೇಶ್ ಅವರು ಮತ್ತೊಮ್ಮೆ ಸಮರ್ಥಿಸ್ಕೊಂಡಿದ್ದಾರೆ, ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನು ಪ್ರಶ್ನೆ ಮಾಡಬಾರ್ದಾ ಅಂತ. 100% ಈ ದೇಶದಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಆ ಪ್ರಶ್ನೆನ ನಾವು ತೆಗಿಲೇಬೇಕು. ಅದೇ ಒಂದು ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಏನು ಬ್ಯೂಟಿ ಅಂದರೆ ಅದೇ. ಎಲ್ಲಿ ಅನ್ಯಾಯ ಆಗ್ತಿದೆಯೋ ಅದ್ರ ಬಗ್ಗೆ ಹೋರಾಟ ಮಾಡಿ ಸರಿ ಮಾಡುವಂಥದ್ದು. ಆದರೆ ಹಾಗಂತ ದೇಶನೇ ಮುರಿಬೇಕು ಅನ್ನೋದ್ರ ಬಗ್ಗೆ ಯಾರೂ, ಅದು ಕಾಂಗ್ರೆಸ್ ಪಾರ್ಟಿಯ ಒಂದು DNA ಇರುವಂಥದ್ದು. ಯಾವುದೇ ಆದಂತಹ ಪಕ್ಷನೂ ಭಾರತ್ ಜೋಡೋ ಯಾತ್ರಾ ಮಾಡ್ತಿರ್ಬೇಕಾದಾಗ ಭಾರತ್ ತೋಡೋ ಆಕ್ಟಿವಿಟೀಸ್ ಮಾಡುವಂಥದ್ದು ನೀನು ಯಾವ ಪಕ್ಷನೂ ನಾನು ನೋಡಿಲ್ಲ. ನೋಡಿ, ನೀವು ಅನ್ಯಾಯ ಅಂತಿದ್ದೀರಾ. ನಾನು ಬೆಂಗಳೂರವಳು, ನೀವೆಲ್ಲರೂ ಇಲ್ಲಿ ಕೂತಿರೋರು ಬಹುಶಃ ಬೆಂಗಳೂರವ್ರು ಇರ್ಬೋದು. ಬೆಂಗಳೂರು ಎಷ್ಟು ಟ್ಯಾಕ್ಸ್ ಕಟ್ಟುತ್ತೆ ಕರ್ನಾಟಕಕ್ಕೆ? ಕಲ್ಯಾಣ ಕರ್ನಾಟಕ ನಾಳೆ ಅವರಿಗೆ ಟ್ಯಾಕ್ಸ್ ಏನು ಡೆವಲ್ಯೂಷನ್ ಆಗ್ತಾ ಇದೆ. ಆ್ಯಕ್ಚುಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ನೇ ಇಲ್ಲ, ಅದನ್ನು ಫಸ್ಟ್ ನಾವು ಮಾತಾಡಬೇಕು. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಏನಿದೆಯೋ ಇಲ್ಲಿ ಡೆವಲ್ಯೂಷನ್ ಆಗೋದು ನಮ್ಮ ಇಚ್ಛೆ ಪ್ರಕಾರವಾಗಿ ಆಗ್ತಾ ಇದೆ. ಆದರೆ ಆ ಥರ ಒಂದು ಫಾರ್ಮುಲಾ ತಂದರೆ ಕಲ್ಯಾಣ ಕರ್ನಾಟಕಕ್ಕೆ ಜಾಸ್ತಿ ಹೋಗುತ್ತೆ. ಎಲ್ಲಿ ಖರ್ಗೆ ಅವರು ಇಷ್ಟು ವರ್ಷ ಏನು ಅಭಿವೃದ್ಧಿ ತಂದಿಲ್ವೋ ಆ ಜಾಗಕ್ಕೆ ಜಾಸ್ತಿ ಹೋಗುತ್ತೆ. ಅದು ಸರಿ. ಅದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋರು ಯಾವ IT ಸರ್ವಿಸ್ ಕಂಪನೀಸು ಎಷ್ಟು ಬಂದಿದೆ, ಅದು ಎಷ್ಟು ಇಲ್ಲಿ ರಿಜಿಸ್ಟರ್ ಆಗಿ ಬೇರೆ ನಾರ್ತ್ ಇಂಡಿಯಾದಿಂದ ಕೆಲಸ ಮಾಡ್ತಿರೋರು ಬಹಳ ಜನ ಇದ್ದಾರೆ. ಇದು ಯಾವ ಮೆಂಟಾಲಿಟಿ ಇದು? ಇದು ನಮ್ಮ ನಾನು ಹೇಳ್ಬೋದ ನಾಳೆ ನಾನು ಬೆಂಗಳೂರು ನಿವಾಸಿಯಾಗಿ ಇಲ್ಲ ಬೆಂಗಳೂರು ಕೊಡ್ತಿರೋ ದುಡ್ಡು ಬೆಂಗಳೂರಿಗೆ ಬರಬೇಕು ಅಂತ ನಾನು ಹೇಳೋದಿಲ್ಲ. ನಮಗೆಲ್ಲ ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲೂ ಒಂದಾದಂತಹ ಡೆವಲಪ್ಮೆಂಟ್ ಸ್ಥಿತಿಗತಿಗೆ ತರಬೇಕು. ಅದೇ ಸೇಮ್ ಲಾಜಿಕ್ಕೂ ನಮ್ಮ ದೇಶಕ್ಕೂ ಆಗತ್ತೆ. ಹೌದು, ಈ ಒಂದು ಇನ್ಇಕ್ವಾಲಿಟೀಸ್ನ ನಾವು ನೋಡಿ, ಸಿದ್ದರಾಮಯ್ಯನವರು 13 ಬಜೆಟ್ ಅಲ್ಲ, ಇದು 14ನೇ ಬಜೆಟು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ, ಭಾರತದಲ್ಲಿರುವಂತಹ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅವ್ರಿಗೆ ಅರ್ಥ ಆಗದೆ ಇರೋವಂಥದ್ದು ಅರ್ಥ ಆಗತ್ತೆ ಅವರಿಗೆ. ಇದು ಬರೀ ರಾಜಕೀಯ ಮಾಡ್ತಾ ಇರೋದು. ಕಾಂಗ್ರೆಸ್ಸಿನ ಮೈಂಡ್ಸೆಟ್ ಏನು ಅಂದರೆ ಹೇಗೆ ಬೇರೆ ಮಾಡೋದು. ನೀವು ಒಂದು ಲಿಂಗಾಯತರು ಬೇರೆ, ಹಿಂದೂಗಳು ಬೇರೆ ಅಂತ ಶುರು ಮಾಡಿದ್ರು. ಹಿಂದೂಗಳಲ್ಲೇ ಬೇರೆ ಬೇರೆ ಮಾಡುವಂತ ಪ್ರಯತ್ನ ಪಟ್ರು. ಇವಾಗ ಭಾರತದಲ್ಲಿ ನಾರ್ತ್ ಬೇರೆ, ಸೌತ್ ಬೇರೆ, ಇದನ್ನ ಶುರು ಮಾಡಿದ್ದಾರೆ. ಸರಿ, ಸಿದ್ದರಾಜ್ ಅವರೇ ಅವ್ರು ಆರೋಪ ಮಾಡ್ತಿರೋದು ಸತ್ಯನೇ. ಆಯ್ತು, ಅನ್ಯಾಯ ಆಗ್ತಿದೆ. DK ಶಿವಕುಮಾರ್ ಅವರೇ ಹೇಳ್ತಿದ್ದಾರೆ, ಇಲ್ಲ ನಾವ್ ಇರೋ 138 ಮಂದಿ ಶಾಸಕರನ್ನು ಕರ್ಕೊಂಡು ಹೋಗ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ. ದಾರಿ ಇತ್ತು. ದೇಶ ವಿಭಜನೆ ಮಾಡಿನ ನ್ಯಾಯ ಕೇಳಲಿಕ್ಕೆ ಮಾರ್ಗ. ದೇಶ ವಿಭಜನೆ ಮಾಡ್ತೀವಿ ಅಂತ ಹೇಳಿದಾರ ಅವರು, ನಮ್ಮ MP ಅವರು ಏನ್ ಹೇಳಿದ್ದಾರೆ? ಅವ್ರಿಗೊಂದ್ಸಲ ತೋರಿಸಿ. ಏನೋ ಹೇಳಿದ್ರಲ್ಲ, ನಮಗೇನೋ DNA ಇದೆ ಅಂತ ಹೇಳಿದ್ರಲ್ಲ. ನಾವು ಸಂವಿಧಾನದ ಪ್ರಜಾಪ್ರಭುತ್ವ ಏನು ಹೇಳುತ್ತೆ ಹಾಗೆ ನೋಡ್ಕೋತೀವಿ. ಅವರಾಗೆ ನಾವು ನಾಗ್ಪುರದ ಯೂನಿವರ್ಸಿಟಿ, ನಾಗ್ಪುರದ ಪಾಠಶಾಲೆಯಿಂದ ಆ ರೀತಿ ನೋಡ್ಕೊಳ್ಳಲ್ಲ. ನಮಗೆ ಒಂದು ಬದ್ಧತೆ ಇದೆ. ಹಾಗಾಗಿ ನಾವು ನಾಗಪುರದ ಸಿದ್ಧಾಂತ ಅಲ್ಲ, ಪ್ರಜಾಪ್ರಭುತ್ವ ಸಿದ್ಧಾಂತ. ಇದನ್ನ ಹೇಳ್ಬಿಡಿ. ಇದು ಹೇಳ್ತೀನಿ ನಾನು. ಅವ್ರು ಹೇಳಿದ್ರಲ್ಲ, ಅದು ಕೇಳಿದೆ ಸಿದ್ಧಾಂತನ, ಈ DNA ಅವರು ನಾಗಪುರದ DNA, ನಮ್ಮದು ಪ್ರಜಾಪ್ರಭುತ್ವ ಸಂವಿಧಾನ. ಅವರು ಸಂವಿಧಾನವನ್ನು ಸುಡ್ತೀವಿ ಅಂತ ಹೇಳ್ತಾರೆ, ನಾವಿಲ್ಲ ನಾವು ಸಂವಿಧಾನನ ಕಟ್ತೀವಿ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳ್ತಾರೆ, ನಾವು ಪ್ರಜಾಪ್ರಭುತ್ವನ ಇಂಕ್ರೀಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ನಮಗೂ ಅವ್ರಿಗೂ ಇರ್ತಕ್ಕಂಥ DNA ವ್ಯತ್ಯಾಸ. ಹೇಳ್ತೀನಿ, ನಮ್ಮ MP ಅವರು ಕರ್ನಾಟಕದಿಂದ ಸಿಂಗಲ್ಸ್ ಇದ್ದಾರೆ. ಇವತ್ತು ಕರ್ನಾಟಕದಿಂದ ನಮ್ಮ ಪಕ್ಷದಿಂದ ಇದ್ದಾರೆ ಅಲ್ವಾ. ಇವತ್ತು ನಮ್ಮ ರಾಜ್ಯ ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಾರೆ ಪರ್ ಆ್ಯನಮು? ನಾನು ಎಕನಾಮಿಕ್ ಸ್ಟೂಡೆಂಟು. ಪರ್ ಆ್ಯನಮ್ ಎಷ್ಟು ಕೊಡುತ್ತೆ? ಬೇರೆ ರಾಜ್ಯಗಳು ಒಕ್ಕೂಟ ವ್ಯವಸ್ಥೆ ಅಂದಾಗ ಅದು ಬೇರೆ, ಬಿಹಾರ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ನಮ್ಮ ದೇಶನೇ. ಆದರೆ ಡೆವಲಪ್ಮೆಂಟ್ ಅಂತ ಬಂದಾಗ ಕರ್ನಾಟಕದ ಜನ ಅವ್ರನ್ನ ಅಲ್ಲಿ ಕಳಿಸಿದಾಗ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಅಂದಾಗ ವಾಕ್ ಸ್ವಾತಂತ್ರ್ಯ ಯಾರ್ದು? ಇವತ್ತು BJP ಅವರು ಇಲ್ಲಿ ಬಂದು ಕುಂತ್ಕೊಂಡ್ರು DNA ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಅದೇ ವಾಕ್ ಸ್ವಾತಂತ್ರ್ಯ ಅಲ್ವಾ? ಒಬ್ಬ ಜನಪ್ರತಿನಿಧಿಯಾಗಿ ಕರ್ನಾಟಕವನ್ನು ಅಲ್ಲಿ ಪ್ರತಿನಿಧಿಸಿ ನನ್ನ ರಾಜ್ಯಕ್ಕೆ ಅನ್ಯಾಯ ಆದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸಿದ್ದರಾಜ್ ಅವರೇ, ಈಗ ಪ್ರಮುಖವಾಗಿ ಸುರೇಶ್ ಅವರು ಹೇಳಿದ್ದು ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅಂತ ಹೇಳಿ ಒಪ್ಕೊಳ್ಳೋಣ. ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಈ ವಿಚಾರದಲ್ಲಿ. ಆದರೆ ಅನ್ಯಾಯದ ವಿಚಾರವನ್ನು ಅನ್ಯಾಯ ಆಗಿದೆ ಅಂತ ಹೇಳೋ ಬದಲು
ನಾವು ಇಬ್ಬಾಗ ಆಗುತ್ತೆ ಅಂತ ಹೇಳೋದು ಎಷ್ಟು ಸರಿ? ಹೇಳ್ಬಿಡ್ತೀನಿ. ಈಗ ಅವ್ರದ್ದು ಎರಡನೇ 3G ಏನೋ 3G ರೋಗ ಹೋಯ್ತವೆ, ಏನೋ 2G 3G, ಈಗ 3G ಅವರು 10 ವರ್ಷಗಳಲ್ಲಿ ಇವರ ದೇಶಕ್ಕೆ ಇವ್ರು ಕಾಂಟ್ರಿ ಏನಾದರೂ ನಿಮ್ಗೇನಾದರೂ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸಿಕ್ಕಿದೆಯಾ? ಬೇಟಿ ಬಚಾವೋ ಬೇಟಿ ಪಡಾವೋ ಅವ್ರು ಬೇಟಿ ಬಚಾವೋ ಬೇಟಿ ಪಡಾವೋ ಗಂಡಸರು ಕೇಳ್ತಾ ಇದ್ದಾರೆ. ಒಂದು ನಿಮಿಷ ಅಯ್ಯ ನಿಮಗೆ ಮಾತಾಡ್ತಾರೆ 10 ವರ್ಷದಲ್ಲಿ ಮುದ್ರಾ ಯೋಜನೆಗೆ ಎಷ್ಟು ಲೋನ್ ಬಂದಿದೆ? ಉಜ್ವಲ ಯೋಜನೆಗೆ ಎಷ್ಟು ಬಂದಿದೆ? ದೇಶವನ್ನು ಜೀವನ್ ಮಿಷನ್ ಅಂತ ಎಷ್ಟು ಬಂದಿದೆ? ದೇಶವನ್ನು ಹೊಡಿತಕ್ಕಂಥವ್ರು, ಜಾತಿಯನ್ನು ಹೊಡಿತಕ್ಕಂಥವ್ರು, ಅಲ್ಲಿ ನಿಮ್ಗೆ ಸರಿ ನೋಡಿ, ಈ ಮೈಕ್ ಇಲ್ದೆ ನೀವು ಕಿರ್ಚಿದ್ರೆ ಬರೋಲ್ಲ. ನಿಮ್ ಹತ್ರಕ್ ಬರ್ತೀವಿ ನಾವು, ನಿಮ್ ಹತ್ರಕ್ ನಿಮ್ ವಾಯ್ಸ್ ರೀಚ್ ಆಗಲ್ಲ, ಒಂದ್ಗಳಿಗೆ ಇನ್ನಿಬ್ರ ಹತ್ರ ಕ್ವಿಕ್ ರಿಯಾಕ್ಷನ್. ಆಯ್ತು ಸರ್, ನೀವೇ ಮಾತಾಡಿರಂತೆ, ಇನ್ನಿಬ್ರು ಇದ್ದಾರೆ ಪ್ಯಾನಲಿಸ್ಟ್. ಮೈಕ್ ಇಲ್ದೆ ನಿಮ್ ವಾಯ್ಸ್ ರೀಚ್ ಆಗಲ್ಲ. ಮೈಕ್ ಇಲ್ದೆ ನಿಮ್ ವಾಯ್ಸ್ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಆಯ್ತು ಕೂತ್ಕೊಳ್ಳಿ. ಮೈಕ್ ಸರ್ ನೋಡಿ ಟೆಕ್ನಿಕಲ್, ಒಂದ್ ನಿಮಿಷ ಸುರಭಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೂತ್ಕೊಳ್ಳಿ. ಮೈಕ್ ಇಲ್ದಿದ್ರೆ ನಿಮ್ ವಾಯ್ಸ್ ರೀಚ್ ಆಗಲ್ಲ. ಇನ್ನಿಬ್ರು ಪ್ಯಾನಲಿಸ್ಟ್ ಇದ್ದಾರೆ, ಸರ್ ಒಂದ್ ನಿಮಿಷ, ಅವ್ರಿಬ್ರ ಹತ್ರ ಒಂದ್ ಕ್ವಿಕ್ ರಿಯಾಕ್ಷನ್, ಆಮೇಲೆ ನೀವೇ ಮಾತಾಡಿ, ಇಲ್ಲ ಅಂತ ಹೇಳಲ್ಲ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.